ಗೋಸ್ಕರ ಅವರು ತಿಂಡಿಯ ತೀರಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ನಾಯಕರು ಆಗಿರ್ತಕ್ಕಂಥ ಎಸ್.ಎನ್. ನಾಗಸಮ್ಮಣ್ಣವ್ರ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಖಂಡನೀಯ. ಅದೇ ವಿಚಾರದಲ್ಲಿ ಮತ್ತೊಂದು ಮಾತಾಡ್ತಾರೆ, ಮಾರಣ ಪರಿಸರವನ್ನು ನಾಶ ಮಾಡ್ತಾ ಇದ್ದಾರೆ, ಮಾರಣ ಹೋಮ ಮಾಡ್ತಾ ಇದ್ದಾರೆ ಅಂತೇಳಿ. ನಕಲಿ ಪರಿಸರವಾದಿಗಳು ಅಂತ ಹೇಳ್ತಾರೆ. ನಕಲಿ ಯಾರು ಅಸಲಿ ಯಾರು ಅಂತೇಳಿ ಮೊದಲು ನೀನು ಪ್ರಶ್ನೆ ಮಾಡ್ಕೊಬೇಕಾಗ್ತದೆ ಮುನಿಸ್ವಾಮಿ ಅವರೇ. ಇದರಲ್ಲಿ ಅಸಲಿ ಯಾರು ನಕಲಿ ಯಾರು ಅಂತೇಳಿ ನೀನು ಏನು ಸಂಸದನಾಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ನಕಲಿಯಾಗಿ ನಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಮೊದಲು ನಿನಗೆ ನೀನು ಪ್ರಶ್ನೆ ಮಾಡ್ಕೊ. ಸರ್ಕಾರಿ ಜಮೀನುಗಳನ್ನು ಹೊಡೆದಿದ್ದಾರೆ ಅಂತ ಹೇಳ್ತೀಯಲ್ಲ, SN ಸಿಟಿ ಆಗಿರ್ಬೋದು, ಜಾಲದ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಬಗ್ಗೆನೂ ಮಾತನಾಡ್ತೀಯ. ಸಾಕಷ್ಟು ಬಾರಿ ನಮ್ಮ ನಾಯಕರು ಆಗಿರ್ತಾರೆ ಎಸ್.ಎನ್. ನಾಗಸಮ್ಮಣ್ಣವರು ಸ್ಪಷ್ಟೀಕರಣ ಕೊಟ್ಟಿದ್ದೇವೆ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಎಲ್ಲ ನಮ್ಮ ನಾಯಕರು ಸಹ ಕೊಟ್ಟಿದ್ದೇವೆ. ಆದರೂ ಸಹ ಅದ್ರ ಬಗ್ಗೆ ನೀವು ಪದೇ ಪದೇ ಮಾತನಾಡ್ತಾ ಬರ್ತಾ ಇದ್ದೀರಲ್ಲ. ನಿಮ್ಮದೇ ಸರ್ಕಾರದಲ್ಲಿ ನೀವೇ ಏನು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮದೇ ಮಂಜುನಾಥ್ ಪ್ರಸಾದ್ ಅವರು ಸರ್ಕಾರದ ಕಾರ್ಯದರ್ಶಿಗಳಾಗಿದ್ದರು, ನೀನೇ ಹಾಕೊಂಬಂದಿದ್ದಂಥ ದಯಾನಂದ್ ತಹಸೀಲ್ದಾರ್ ಆಗಿದ್ರು. ಅವಾಗ ಕೂಡ ಏನೂ ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಏನು ಅಲ್ಲಿ ಅವ್ಯವಹಾರ ಆಗಿದೆಯೋ ಇಲ್ಲ ಅಂದರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೀರೋ ಅಂತ ಪತ್ತೆ ಹಚ್ಚೋಕ್ಕೂ ಆಗಲಿಲ್ಲ, ಏನೂ ಇಲ್ಲ ಅಂತ ಆಗಲೇ ಏನೂ ಮಾಡ್ಕೊಳ್ಳೋಕ್ಕಾಗ್ದಿದ್ದಂಥವ್ರು ಈಗ ನೀವು ಪದೇ ಜನರನ್ನು ದಿಕ್ಕು ತಪ್ಪಿಸೋಕ್ಕೋಸ್ಕರ ಮಾಡ್ತಾ ಇದೆಯಲ್ಲ, ಇದು ನಿನಗೆ ಶೋಭೆ ತರೋಂಥ ವಿಚಾರ ಅಲ್ಲ. ಅದಕ್ಕೂ ಮೊದಲು ನೀನು ಏನು ಇವತ್ತು ನಮ್ಮಗಳ ಮೇಲೆ ಆರೋಪ ಮಾಡ್ತಾ ಇದೆಯೋ ಅದು ಫಸ್ಟು ನೀನು ಮಾಡ್ತಿರ್ತಕ್ಕಂಥ ಕೃತ್ಯಗಳ ಬಗ್ಗೆ ನೀನು ಮೊದಲು ಗಮನ ಹರಿಸಬೇಕು. ಇದೇ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ದೋಣಮಡುಗುನಲ್ಲಿ ನೀನು SC ಜನಾಂಗದ ಸುಮಾರು 21 ಎಕರೆ ಜಮೀನು SC ಜನರದ ಜಮೀನನ್ನು ನೀನು ಪಡ್ಕೊಂಡಿದ್ಯಾ. ಆ ಪಡ್ಕೊಂಡಿರ್ತಕ್ಕಂಥ ಜಮೀನು ಜೊತೆಗೆ ಇನ್ನು 30 ಎಕರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವನು ನೀನು ಮುನಿಸ್ವಾಮಿ ಅಣ್ಣ, ನಾವಲ್ಲ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಫಿಕ್ಸ್ ಮಾಡಿಕೊಂಡು ಲೆವೆಲ್ಗಳು ಮಾಡ್ತಾ ಇರ್ತಕ್ಕಂಥವ್ರು ಮುನಿಸ್ವಾಮಿ ನೀವು. ನಮ್ಮ ನಾಯಕರು ಎಸ್.ಎನ್. ನಾಗಸಮ್ಮಣ್ಣನವರು ಆ ರೀತಿಯಲ್ಲೂ ಮಾಡಿಲ್ಲ. ಆ ರೀತಿ ಮಾಡಿರೋದು ಸಾಬೀತುಪಡಿಸು. ನಿನ್ನ ಕೈಲಿ ಸಾಬೀತುಪಡಿಸೋಕ್ಕಾದ್ರೆ ಮಾಡು, ಇಲ್ಲ ಮುಚ್ಕೊಂಡಿದ್ದು. ಪ್ರೂವ್ ಮಾಡು ಅಂತ ನಿನ್ನ ಕೈಲಿ ಯಾವುದೂ ಏನೂ ಮಾಡೋಕ್ಕಾಗಿಲ್ಲ. ಕುಣಿಲಾದವನು ನೆಲ ಡೊಂಕಂತ ಹೇಳಿದಾಗೆ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ದಿದ್ದವರು ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸುವಂಥದ್ದನ್ನು ನೀನು ನಿಲ್ಲಿಸಬೇಕಾಗ್ತದೆ. ಇವತ್ತು ಮಾತನಾಡುವಾಗ ಹೇಳ್ತೀಯ, ಕೋಲಾರಿಂದ ಬಂಗಾರಪೇಟೆ ಟೌನಲ್ಲಿ ಬರೀ SN ಆಟೋ, SN ಟ್ಯಾಕ್ಟರ್ಗಳು, SN ಬುಲ್ಡೋಜರ್ಗಳು, SN ಎಲ್ಲ JCPಗಳು ಅಂತ ಹೇಳ್ತೀಯ. ರೇ ಆಗ್ತಾ ಇದೆ. ಅದನ್ನು ಅಭಿವೃದ್ಧಿ ಆಗೋದನ್ನ ಮೆಚ್ಕೋಬೇಕೇ ಹೊರತು ಈ ರೀತಿಯ ಹಲ್ಲುಗಳಿ ಅಂತದ್ದು ಬಹಳ ತಪ್ಪು. ಟೆಂಡರ್ ಆದರೆ ಏನು, ಬಿಟ್ರೆ ಏನು, ಸರ್ಕಾರದಿಂದ ದುಡ್ಡು ಬಂದರೆ ಏನು, ಬರ್ದವರೇ ನಿನಗೇನ್ರಿ. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂದ್ರೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಮೆಚ್ಕೊಳ್ರಿ. ನೀವು ಯಾವುದಾದ್ರು ಸರ್ಕಾರದಿಂದ ಬಂದಿರೋದನ್ನೇ ನೀನು ಕೆಲಸ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ನೀನು ಯಾವ ಸೀಮೆ ರಾಜಕಾರಣಿ ನೀವು ಅದನ್ನು ಫಸ್ಟ್ ನೀವು ಮೊದಲು ತಿಳ್ಕೊಳ್ಳಿ. ಸುಮ್ಮನೆ ಎಲ್ಲಿದೆಯಾ ಅಂತ ಪ್ರೂವ್ ಮಾಡಪ್ಪ. ನೀನು ಪ್ರೂವ್ ಮಾಡಿದ್ರೆ ಗಾಳಿಯಲ್ಲಿ ಗುಂಡಾಡಿಸಿ ಮಾಧ್ಯಮದ ಮುಂದೆ ನೀನು ಶೋ ಅಪ್ ಕೊಟ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗ್ಬೇಡಣ್ಣ. ಇದು ನಿನಗೆ ಸರಿ ಕಾಣೋದಿಲ್ಲ. ಪದೇ ಹೇಳ್ತಾ ಇದ್ದೇವೆ, ನೀವು ಇದನ್ನ ರುಜುವಾತು ಮಾಡದೆ ಹೋದ್ರೆ ನಿಮಗೆ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನತೆ ಚೀಮಾರಿ ಆಗ್ತಾರೆ. ಇದು ಶತಶುದ್ಧ. ಏನು ಇವತ್ತು ಪರಿಸರ ಹಾಳು ಮಾಡ್ತಾ ಇದ್ದಾರೆ, ಮರಗಳು ಹೊಡ್ಕೊಂಡು ತಿಂದಾಗ್ತಾ ಇದ್ದಾರೆ. ರೇ, ಯಾರಿಗಿರಿ ಬೇಕಾ ದುಡ್ಡು? ನಿಮ್ಮಂಥವು ಪೇಟೆ ನೆಲದಲ್ಲೇ ಹುಟ್ಟಿರ್ತಕ್ಕಂಥ ಎಸ್.ಎನ್. ನಾಗಸಮ್ಮಣ್ಣವರು ಇಲ್ಲೇ ಮತದಾರರು, ಇಲ್ಲೇ ಜನಪ್ರತಿನಿಧಿ, ಇಲ್ಲೇ ಶಾಸಕರು. ನಿಮ್ಮ ರೀತಿ ಬೇರೆ ಎಲ್ಲೋ ಕಡೆಯಿಂದ ಬಂದು ಗಾಳಿಯಲ್ಲಿ ಹೋಗೋರಂಥವ್ರಲ್ಲ. ಇದನ್ನ ನೀವು ನಿಲ್ಲಿಸಬೇಕಾಗ್ತದೆ ಮುನಿಸ್ವಾಮಿ ಅವರೇ. ಪದೇ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಎಸ್.ಎನ್. ನಾಗಸಮ್ಮಣ್ಣವ್ರ ಬಗ್ಗೆ ಮಾತನಾಡೋದನ್ನ ನೀವು ನಿಲ್ಲಿಸಬೇಕು. ಸಾರ್ವಜನಿಕರು ಇದ್ರ ಬಗ್ಗೆ ತಪ್ಪು ಸಂದೇಶವನ್ನು ಕೊಡ್ತಾ ಇದ್ರಲ್ಲ, ನಿಮ್ಮ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ನಾವು ಹಿಂಜರಿಯೋದಿಲ್ಲ.